ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ 17ನೇ ವರ್ಷ ಇವತ್ತಿಗೆ ಕಂಪ್ಲೀಟ್ ಆಗುತ್ತೆ. ಇನ್ನು 18ನೇ ವರ್ಷ ಸ್ಟಾರ್ಟು. ಓಕೆ ಫ್ರೆಂಡ್ಸ್, ಇವತ್ತು ನೋಡೋಣ ಏನೇನು ಪ್ಲ್ಯಾನ್ ಇದೆ ಅಂತ. ಇನ್ನು ಸ್ನಾನ ಎಲ್ಲ ಆಯಿತು, ಪೂಜೆ ಮಾಡಬೇಕು. ಒಂದು ಸ್ವಲ್ಪ ಏನಾದರೂ ಸ್ವೀಟ್ ಮಾಡಿ ದೇವರಿಗೆ ಎಡೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ನಮ್ಮ ಮನೆಯವ್ರಿನ ಆಫೀಸ್ಗೆ ಲೇಟಾಗಿ ಹೋಗ್ತಾರೆ. ಹೋಗೋಷ್ಟೊತ್ತಿಗೆ ಇಲ್ಲೇ ನಮ್ಮ ಮನೆ ಹತ್ರನೇ ದೇವಸ್ಥಾನ ಇದೆ. ದೇವಸ್ಥಾನಕ್ಕೆ ಹೋಗಿ ಬಂದು ಅವ್ರು ಆಫೀಸ್ಗೆ ಹೊರಡ್ತಾರೆ. ಸಾಯಂಕಾಲ ಏನಿಲ್ಲ, ನೈಟು ಡಿನ್ನರಿಗೆ ಹೊರಗಡೆ ಹೋಗಬೇಕು ನನ್ನ ಮಗಳು ಸ್ಕೂಲಿಂದ ಬಂದ ಮೇಲೆ. ನೋಡೋಣ ಇವತ್ತು ಪ್ಲ್ಯಾನಿಂಗ್ ಏನೇನಿದೆ ಹೆಂಗೆ ಅಂತ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಸೇಮ್ ಟು ಯು. ಓಕೆ, ನಮ್ಮದು 17 ವರ್ಷ ಜರ್ನಿ ಆರಾಮಾಗಿ ಆಯಿತು ಅಲ್ಲ ರೀ. ಈಗ ಏನೋ ಒಂದು 2 ವರ್ಷ 3 ವರ್ಷ ಮದುವೆ ಆಗಿದ್ದೀವಿ ಅನ್ನಂಗಿದ್ದೀವಿ. 17 ವರ್ಷ ಮುಗ್ದೇ ಬೈತು. ಇವತ್ತಿಗೆ 17 ವರ್ಷ ಕಂಪ್ಲೀಟ್ ಆಗುತ್ತೆ. ಹೆಂಗನ್ಸುತ್ತೆ ರೀ 17 ವರ್ಷ? ಚೆನ್ನಾಗಿದೆ. ಚೆನ್ನಾಗಿದೆನಾ? ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಲೇಟೆಸ್ಟ್ ಕಂಟಿನ್ಯೂ. ಮತ್ತೆ ಏನು ಗಿಫ್ಟ್ ನಮ್ಗೆ ಇವತ್ತು? ಗಿಫ್ಟ್ ಅವೆಲ್ಲ ಹೇಳಂಗಿಲ್ಲ, ಸರ್ಪ್ರೈಸಾ? ಓಕೆ, ನೋಡೋಣ ಏನು ಕೊಡ್ತಾರೆ ಅಂತ. ನಾನು ನಮ್ಮ ಕಡೆಯಿಂದ ನೋಡಬೇಕು ಏನು ಕೊಡಬೇಕು ಅಂತ. ಇವ್ರಿಗೆ ಗಿಫ್ಟ್ ಇನ್ನೂ ತೊಗೊಂಬಂದಿಲ್ಲ. ನಾವೇ ಕೊಡ್ತೀವಪ್ಪ, ನೀವು ಕೊಡಬೇಕು. ನಾವು ನೋಡೋಣ ಈ ಸರ ಏನಿದೆ ಅಂತ. ಓಕೆ, ನೋಡೋಣ. ಇವತ್ತು ಪ್ಲ್ಯಾನಿಂಗು ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಅವರು ರೆಡಿ ಇದ್ದಾರೆ. ಇನ್ನು ನಾನು ದೇವ್ರ ಪೂಜೆ ಮಾಡಿ ನಾನು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಇಲ್ಲೇ ನಮ್ಮ ಮನೆ ಹತ್ರ ಇದೆ. ಇನ್ನು ಆಫೀಸ್ಗೆ ಹೋಗ್ತಾರೆ ಸ್ವಲ್ಪ ಲೇಟಾಗಿ. ನೈಟು ಇಲ್ಲಿಗೆ ನೈಟು ಎಲ್ಲರೂ ಹೋಗೋಣ ಹೋಟ್ಲಿಗೆ. ಹೋಗ್ಬಾರ್ದ? ಚಿಕ್ಕದಾಗಿ ಕೇಕ್ ತಗೊಂಡು ಅಲ್ಲೇ ಕಟ್ ಮಾಡಿ ಡಿನ್ನರ್ ಮುಗಿಸ್ಕೊಂಡು ಬರೋದು. ಇವತ್ತಿಂದು ಪ್ಲಾನ್ ಇಷ್ಟೇ. ರೆಡಿ ಆಗಿದ್ದಾರೆ ಅವರು. ಇನ್ನು ಆಫೀಸಿಗೆ ಹೋಗಬೇಕು. ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಹೋಗಿ ಬಂದು ಇನ್ನು ಆಫೀಸ್ಗೆ ಹೊರಡ್ತಾರೆ. ಫ್ರೆಂಡ್ಸ್, ಈ ವರ್ಷ ನಮ್ಮ ಜೊತೆ ನಮ್ಮಮ್ಮ ಕೂಡ ಇದ್ದಾರೆ. ಅಮ್ಮ ಪ್ರತಿ ವರ್ಷ ಅವರಲ್ಲೇ ಇರೋದು. ಈ ಸಲ ನಮ್ಮ ಜೊತೆ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. 100 ವರ್ಷ ಹಿಂಗೆ ಸುಖವಾಗಿ ಬಾಳಿ ಅಂತ ಆಶೀರ್ವಾದ ಮಾಡ್ತೀವಿ. ಓಕೆ, ಥ್ಯಾಂಕ್ಸ್ ಅಮ್ಮ. ಫ್ರೆಂಡ್ಸ್, ನಾನು ಬೆಳಗ್ಗೆ ತಿಂಡಿ ಚಪಾತಿ, ಚೌಳೆಕಾಯಿ ಪಲ್ಯ ಹಾಗೆ ಕುಂಬಳಕಾಯಿ ಪಲ್ಯ ಮಾಡಿದ್ದೆ. ನನ್ನ ಮಗಳು ತಿಂದು ಸ್ಕೂಲ್ಗೆ ಹೋದ್ಲು. ಇನ್ನು ನಾವು ದೇವಸ್ಥಾನಕ್ಕೆ ಹೋಗಿ ಬರಬೇಕು. ದೇವಸ್ಥಾನಕ್ಕೆ ಹೋಗಿ ಬಂದು ತಿಂಡಿ ತಿನ್ಕೋಬೇಕು. ಆಮೇಲೆ ಎಲ್ಲ ಆಗಿದೆ. ಬೆಳಗ್ಗೆನೇ ಮಾಡಿ ಮುಗಿಸಿದ್ವಿ ಇವತ್ತು. ಓಕೆ, ಒಂದು ಸ್ವಲ್ಪ ಟೀ ಕುಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ. ಟೀ ಮಾಡಬೇಕೀಗ. ಫ್ರೆಂಡ್ಸ್, ನಾನು ಊರಿಂದ ಬರುವಾಗ ಹಸಿ ಕಡಲೆ ತೊಗೊಂಬಂದಿದ್ದೆ. ಇದು ಇಲ್ಲಿನೂ ಸಿಗುತ್ತೆ ಚಿಕ್ಕಪೇಟೆ ಮಾರ್ಕೆಟಲ್ಲಿ. ಬಟ್ KG ಲೆಕ್ಕ ಈ ಥರ ಬಿಡಿಸಿ ಮಾರ್ತಾರೆ. ನಾನು 1-2 ಸಲ ತೊಗೊಂಬಂದಿದ್ದೆ ಚಿಕ್ಕಪೇಟೆಗೆ ಹೋದಾಗ. ತುಂಬ ಚೆನ್ನಾಗಿರುತ್ತೆ. ನಾವು ಹಸಿದೇ ತಿಂತೀವಿ. ನಾನು ಮೊನ್ನೆ ಊರಿಗೆ ಹೋಗಿದ್ದೆ, ಬರುವಾಗ ತೊಗೊಂಬಂದಿದ್ದೆ. ಇದು ಈ ಥರ ಬಿಡಿಸ್ಬೇಕು. ಇದನ್ನು ತುಂಬ ಚೆನ್ನಾಗಿರುತ್ತೆ ಹಸಿದು ತಿನ್ನೋಕ್ಕೆ. ನಾನು ಇದರಿಂದ ನಿಮಗೆ ಒಂದು ಚಾಟ್ಸ್ ಮಾಡೋದು ಹೇಳ್ಕೊಡ್ತೀನಿ, ಹೇಗೆ ಮಾಡೋದು ಅಂತ. ತುಂಬ ಚೆನ್ನಾಗಿರುತ್ತೆ. ಹಸಿದೇ ಇಲ್ಲ, ಇದನ್ನು ಏನು ಬೇಯಿಸೋಂಗಿಲ್ಲ, ಹಸಿದೇನೆ. ಇದಕ್ಕೆ ಏನೇನು ಹಾಕಿ ಮಾಡಬೇಕಂತ ತೋರಿಸ್ತೀನಿ ನಾನು ನಿಮಗೆ. ಇದಿಷ್ಟು ಬಿಡಿಸ್ಬಿಟ್ಟು ನಮ್ಮ ಕಡೆ ಎಲ್ಲ ಇದು ಸೀಸನ್ ಮುಗಿಯೋವರೆಗೂ ಫುಲ್ಲು ಇದು ಹಸಿ ಕಡಲೆನ ಮಾರೋಕ್ಕೆಲ್ಲ ಬರ್ತಾರೆ ರೋಡ್ ಸೈಡು. ಚೆನ್ನಾಗಿರುತ್ತೆ. ಇಲ್ಲಿ ನಾನು ಬಿಡಿಸ್ತಾ ಇದ್ದೀನಿ, ಅಲ್ಲಿ ಅಮ್ಮನೂ ಬಿಡಿಸ್ತಾ ಇದ್ದಾರೆ.
ಇದು ಮೇನು ಬಿಡ್ಸೋಕ್ಕೆ ಟೈಮ್ ಹಿಡಿಯುತ್ತೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇದು ಹಸಿ ತಿಂದ್ರೂ ಚೆನ್ನಾಗಿರುತ್ತೆ. ಇದ್ರದ್ದು ಫ್ರೆಂಡ್ಸ್, ನಾವೀಗ ಅಮ್ಮ ಮಜ್ಜಿಗೆಂಬ್ರ ಮಾಡ್ತಾ ಇದ್ದಾರೆ. ಹೇಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಅದಕ್ಕೇನೇನು ಬೇಕು ಅಂತ ಹೇಳ್ತಾರೆ ಅಮ್ಮ, ನೋಡ್ಕೊಂಬರೋಣ. ಏನೇನು ಬೇಕಮ್ಮ ಮಜ್ಜಿಗೆಂಬ್ರಕ್ಕೆ? ಮಜ್ಜಿಗೆ ಸ್ವಲ್ಪ ಕಡಲೆ ಹಿಟ್ಟು ಹಾಕಬೇಕು, ಆಮೇಲೆ ಶೇಂಗಿನ ಕಾಳು ಹಸಿಗೆ ಸ್ವಲ್ಪ ಒಡಗೋಡ ಹಾಕಿಬೇಕು, ಜೀರಿಗೆ ಬೆಳ್ಳುಳ್ಳಿ, ಶೇಂಗಿನ ಕಾಳು, ಉಪ್ಪು. ಹೌದು, ಓಕೆ. ನೋಡೋಣ ಹೆಂಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ನಾನು ನಿಮಗೆ. ನೋಡೋಣ ಬನ್ನಿ. ಇದು ಮಜ್ಜಿಗೆಂಬ್ರನ ಇದು ಇದ್ರ ಪಾತ್ರೆಯಲ್ಲಿ ಮಾಡ್ತಾ ಇದ್ದಾರೆ, ಮಡಿಕೆಯಲ್ಲಿ. ಮೊಸರು ಹಾಕಿದ್ದಾರೆ, ಇದರಲ್ಲಿ ಮೊಸರು ಹಾಕಿ ಕಡಿತಾ ಇದ್ದಾರೆ. ಫ್ರೆಂಡ್ಸ್, ಈ ಮಡಿಕೆಯಲ್ಲಿ ಮಜ್ಜಿಗೆಂಬ್ರ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಾಗುತ್ತೆ ಮಡಿಕೆಯಲ್ಲಿ ಮಾಡಿದರೆ. ಏನೇ ಮಾಡಲಿ ಮಡಿಕೆಯಲ್ಲಿ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಕಡೆ ರೈಸ್ಗೆ ಇಟ್ಟಿದ್ದೀನಿ ಒಂದು ಸ್ವಲ್ಪ. ನೋಡೋಣ ಏನೇನು ಹಾಕ್ತಾರೆ ಅಂತ. ತಗೊಳ್ರಿ. ಮಜ್ಜಿಗೆ ಕಡಿದು ಮೊಸರನ್ನ ಮಜ್ಜಿಗೆ ತರ ಮಾಡ್ಕೊಂಡು ಅದಕ್ಕೆ ಕಡಲೆ ಹಿಟ್ಟು ಹಾಕ್ತಾ ಇದ್ದಾರೆ, ಅಂದ್ರೆ ಬಜ್ಜಿ ಹಿಟ್ಟು. ಅದು ಫುಲ್ ಕ್ಲೀನಾಗಿ ಗಂಟೆ ಇರ್ಲಾರಂಗೆ ಕಲಿಸ್ಕೋಬೇಕಲ್ಲಮ್ಮ. ಖಾರ ಉಪ್ಪು ಬಾಯ್ತೀನಿ. ಬೆಂಡೆಕಾಯಿ ಇದ್ರೆ ಬೆಂಡೆಕಾಯಿ ಟೇಸ್ಟ್ ಮಾಡ್ಕೊಂಡು ಹಾಕ್ಬೋದು. ಇದೆಲ್ಲ ಮಾಡಿದ್ಮೇಲೆ ಬಿಸಿ ಮಾಡಿ ಅದಕ್ಕೆ ಹಾಕ್ಬೇಕ್ರಾ? ಬೆಂಡೆಕಾಯಿ ಬಿಸಿ ಮಾಡಿ ಕುದಿಯೋ ಬೆಂಡೆಕಾಯಿ ಹಾಕಿ. ಫ್ರೆಂಡ್ಸ್, ನಾನಿಲ್ಲಿ ಜಾರಿಗೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಹಾಗೆ ಶೇಂಗಾ ಇದು 3 ಹಾಕಿ ಪೇಸ್ಟ್ ಮಾಡ್ಕೊತೀನಿ. ಪೇಸ್ಟ್ ಮಾಡಿಕೊಂಡು ಈಗ ಮಜ್ಜಿಗೆಂಬ್ರಕ್ಕೆ ಹಾಕ್ಬೇಕಿದ್ದೀನ. ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಮಗೆ ಸ್ಪೈಸಿ ಬೇಕಂತ ನಾವು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ದೀವಿ. ಮಜ್ಜಿಗೆ ಕಡಿದು ಬಜ್ಜಿ ಹಿಟ್ಟು ಹಾಕಿ ಹಾಗೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡು ಅರಿಶಿಣ ಉಪ್ಪು ಹಾಕಿ ಆಮೇಲೆ ಇದನ್ನೆಲ್ಲ ಕಲಿಸ್ಕೊಂಡು ಆಮೇಲೆ ಸ್ಟವ್ ಹಚ್ಚಬೇಕು. ಚೆನ್ನಾಗಿ ಒಂದು 15 ನಿಮಿಷ ಕುದ್ಮೇಲೆ ಒಗ್ಗರಣೆ ಕೊಟ್ಟು ಆಫ್ ಮಾಡಿದರೆ ಮುಗೀತು ಮಜ್ಜಿಗೆ. ಫ್ರೆಂಡ್ಸ್, ಇಲ್ಲಿ ಮಜ್ಜಿಗೆಂಬ್ರಕ್ಕೆ ಒಗ್ಗರಣೆ ಕೊಟ್ಟಿದ್ದೀನಿ, ನೋಡ್ಬೋದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡೋಣ ಟೇಸ್ಟ್ ಹೇಗಾಗಿದೆ ಅಂತ. ಫ್ರೆಂಡ್ಸ್, ನಾನೀಗ ಕಡಲೆದು ಚಾಟ್ಸ್ ಮಾಡೋದು ತೋರಿಸ್ತಾ ಇದ್ದೀನಿ. ಈಗ ಮಜ್ಜಿಗೆಂಬ್ರ ರೆಡಿ ಆಯಿತು, ಇನ್ನು ಊಟ ಮಾಡಬೇಕು. ಒಂದು ಸ್ವಲ್ಪ ನಾವು ಊಟದ ಜೊತೆನೇ ಒಂದು ಸ್ವಲ್ಪ ಹಾಗೆ ಲೈಟಾಗಿ ಚಾಟ್ಸ್ ತಗೊಳ್ಳೋಣ ಅಂದ್ಕೊಂಡಿದ್ದೀವಿ. ಈಗ ನಮಗೆ ಎಷ್ಟು ಬೇಕು ಅಷ್ಟೇ ಒಂದು ಸ್ವಲ್ಪ ಹಾಕ್ಕೊತೀವಿ. ನನಗೆ ಅಮ್ಮಗೆ ಮಾಡ್ಕೊತೀನಿ ನಾನು. ನನ್ನ ಮಗಳಿಗೆ ಸಾಯಂಕಾಲ 5:30-6 ಗಂಟೆಗೆ ಕೊಡಬೇಕು ಹೋಗಿ. ಮತ್ತೆ ಆಮೇಲೆ ಒಂದು ಸ್ವಲ್ಪ ಅವಳಿಗೆ ಮತ್ತೆ ಸಪ್ರೇಟ್ ಕಲ್ಸ್ಕೊಂಡು ಹೋಗಿ ಕೊಡ್ತೀನಿ ನಾನು. ಈಗ ಅದಕ್ಕೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನಾನು. ಫ್ರೆಂಡ್ಸ್, ಇಲ್ಲಿ ನಾನು ಹಸಿ ಕಡಲೆ ತಗೊಂಡಿದ್ದೀನಿ, ಆವಾಗಲೇ ಬಿಡಿಸಿದ್ದೀನಿ, ತೋರಿಸಿದ್ದೀನಿ ನಾನು ನಿಮಗೆ. ಹಸಿಮೆಣಸಿನ್ಕಾಯಿ ಪೇಸ್ಟ್ ಒಂದು ಸ್ವಲ್ಪ ಹಾಕಬೇಕು. ಆಮೇಲೆ ಕ್ಯಾರೆಟ್ ತುರಿ, ಈರುಳ್ಳಿ ಸಣ್ಣಗಾಗಿ ಹೆಚ್ಕೋಬೇಕು. ಆಮೇಲೆ ಸೌತೆಕಾಯಿನೂ ತುರ್ಕೊಂಡಿದ್ದೀನಿ ನಾನು. ಇಷ್ಟನ್ನ ಒಂದು ಬೌಲಿಗೆ ಹಾಕಿ ಕಲಿಸ್ತೀನಿ ಈಗ. ಫ್ರೆಂಡ್ಸ್, ನಾನೀಗ ಈ ಬೌಲಿಗೆ ಹಾಕ್ತಾ ಇದ್ದೀನಿ ಎಲ್ಲ ಒಂದೊಂದಾಗಿ. ಫಸ್ಟು ಕಡಲೆ ಹಾಕಬೇಕು, ಹಸಿ ಕಡಲೆ. ಆಮೇಲೆ ಈರುಳ್ಳಿ. ಈಗ ಇಬ್ಬರಿಗೆ ಮಾಡ್ಕೊತಿದ್ದೀವಿ, ಅಮ್ಮಗೆ ನನಗೆ, ಹಂಗಾಗಿ ಸ್ವಲ್ಪನೇ ಹಾಕ್ತಾ ಇದ್ದೀನಿಲ್ಲ. ಕ್ಯಾರೆಟು, ಇದು ಸೌತೆಕಾಯಿ ತುರ್ದಿರೋದು, ಈ ತರ ತುರ್ಕೊಂಡಿದ್ದೀನಿ ನಾನು. ಈಗ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಇದು ಖಾರ ಅವ್ರವ್ರ ಮೇಲೆ ಡಿಪೆಂಡ್. ನಮಗೆ ಸ್ಪೈಸಿ ಬೇಕು, ಹಂಗಾಗಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ. ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೆ ನಾನು. ಇದು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ, ಹೆಂಗ್ ಬರುತ್ತೋ ನೋಡಬೇಕು. ಬಟ್ ಇದೂ ಹೆಲ್ದಿ ಫುಡ್ ಇದು. ಸ್ವಲ್ಪ ಉಪ್ಪು ಹಾಕ್ತೀನಿ. ಸ್ವಲ್ಪ ಸಾಲ್ಟ್.
ಇದಕ್ಕೆ ಬೇಕು ಅಂದರೆ ಎಕ್ಸ್ಟ್ರಾ ಪೇಪರ್ ಆ್ಯಡ್ ಮಾಡ್ಬೋದು. ನಾನು ಹಾಕ್ತಾ ಇಲ್ಲ, ಇದಕ್ಕೆ ಇಷ್ಟೇ ಹಾಕಿದ್ದೀನಿ. ಚೆನ್ನಾಗಾಯಿತು. ಇದಕ್ಕೊಂದು ಸ್ವಲ್ಪ ಮಿಕ್ಚರ್ ಹಾಕ್ಬೋದು. ಸಣ್ಣ ಮಿಕ್ಚರ್ ಬರುತ್ತಲ್ಲ, ಬೇಲಿಗೆ ಹಾಕ್ತೀವಲ್ಲ, ಆ ಥರ ಮಿಕ್ಚರು. ಬಟ್ ಇಲ್ಲ, ಖಾಲಿ ಆಗಿದೆ ಮನೇಲಿ. ಅದಿದ್ರೆ ಅದ್ರ ಮೇಲೆ ಹಾಕ್ಕೊಂಡು ಕೊತ್ತಂಬರಿ ಹಾಕಿ ನಿಂಬೆಹಣ್ಣು ಹಿಂಡಿದ್ರೆ ಸೂಪರಾಗಿರುತ್ತೆ. ಈಗ ನಾನು ನಿಂಬೆಹಣ್ಣು ಹಿಂಡ್ತೀನಿ ಒಂದು ಸ್ವಲ್ಪ. ಸ್ವಲ್ಪನೇ ಸಾಕು ನಿಂಬೆಹಣ್ಣು, ಜಾಸ್ತಿ ಹಾಕಿದ್ರೆ ತುಂಬ ಹುಳಿ ಆಗುತ್ತೆ. ಫ್ರೆಂಡ್ಸ್, ಕಡಲೆಕಾಯ್ದು ಚಾಟ್ಸ್ ರೆಡಿ ಆಯಿತು. ನೋಡ್ಬೋದು ನೀವು. ಟೇಸ್ಟ್ ಹೇಗಿದೆ ಅಂತ ಅಮ್ಮಕ್ಕೆ ಕೇಳ್ತೀನಿ. ಫಸ್ಟ್ ಅಮ್ಮಕ್ಕೆ ಕೊಡ್ತೀನಿ. ಚಾಟ್ಸ್ ರೆಡಿ, ಚೆನ್ನಾಗಿರುತ್ತೆ. ನೋಡೋಣ ಹೇಗಾಗಿದೆ ಅಂತ ಕೇಳ್ತೀನಿ ಅಮ್ಮಗೆ. ಬನ್ನಿ ಅಮ್ಮ, ಚಾಟ್ಸ್ ಹೇಗಿದೆ ತಿಂದು ನೋಡಿ ಟೇಸ್ಟ್ ಹೇಳ್ರಿ. ಚೆನ್ನಾಗಾಗಿದ್ರ? ಉಪ್ಪು ಖಾರ ಹುಳಿ ಚೆನ್ನಾಗಿದೆನಾ? ಚೆನ್ನಾಗಿ ಸೂಪರ್. ಅದಕ್ಕೆ ಮಿಕ್ಚರ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತಲ್ಲ. ಇನ್ನೂ ಚೆನ್ನಾಗಿ ಚಿಕ್ಕದಾಗಿ ಮಿಕ್ಚರ್ ಹಾಕಿದ್ರೆ ಚೆನ್ನಾಗಿ. ಮಾಡ್ಕೊಂತೀನಿ, ಟೇಸ್ಟು ಹೇಗಾಗುತ್ತೆ ಅಂತ ನಮಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಸೂಪರ್. ಚೆನ್ನಾಗಾಗಿತ್ತಾ? ಸ್ಪೈಸಿ ಆಗೈತಾ ಖಾರ? ನೀವು ನೋಡಿ. ತೊಗೊಳ್ತೀನಿ. ಸೂಪರ್. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಸ್ಪೈಸಿ ಬೇಕನ್ನೋರು ಸ್ಪೈಸಿ ಜಾಸ್ತಿ ಹಾಕ್ಕೋಬೇಕು, ಹಸಿಮೆಣಸಿನ್ಕಾಯಿ ಪೇಸ್ಟು. ಬೇಡ ಅನ್ನೋರು ಖಾರ ಕಡಿಮೆ ಹಾಕ್ಕೋಬೇಕು. ನೋಡೋಣ, ನಾನು ಸ್ವಲ್ಪ ತಿಂದು ನೋಡ್ತೀನಿ. ನೋಡೋಣ ಫ್ರೆಂಡ್ಸ್ ಹೇಗಾಗಿದೆ ಅಂತ. ಅಮ್ಮ ತಿಂದು ನೋಡಿದ್ದಾರೆ, ಚೆನ್ನಾಗಾಗಿದೆ ಅಂತ ಹೇಳಿದರು. ಈಗ ನಾನು ತಿಂತಾ ಇದ್ದೀನಿ. ಸೂಪರ್. ಸೂಪರ್. ನಿಂಬೆಹಣ್ಣು ಹಿಂಡಿದ್ದೀನಿ, ಕೊತ್ತಂಬರಿ ಅದು ಹಾಕಿದ್ದೀನಿ. ಚೆನ್ನಾಗಾಗಿದೆ. ಸ್ಪೈಸಿ ಖಾರ ಅಲ್ಲಮ್ಮ? ಚೆನ್ನಾಗಿ. ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ, ಹಂಗಾಗಿ ಮಕ್ಕಳಿಗೆ ಸ್ವಲ್ಪ ಹಾಕಿ ಕೊಡ್ಬೇಕು. ಇಷ್ಟಪಟ್ಟು ತಿನ್ಕೊಬೇಕು. ಫ್ರೆಂಡ್ಸ್, ನಾನಿಲ್ಲಿ ಇದು ಸಜ್ಜಿ ರೊಟ್ಟಿನ ಬಿಸಿ ಮಾಡ್ತಾ ಇದ್ದೀನಿ. ಈ ತಣ್ಣು ವೆದರ್ಗೆ ತುಂಬ ತಣ್ಣಗಾಗ್ಬಿಟ್ಟಿರುತ್ತೆ ರೊಟ್ಟಿ. ನಾನು ಈ ಥರನೇ ಬಿಸಿ ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ, ಖಡಕ್ ಆಗುತ್ತೆ ರೊಟ್ಟಿ. ಸಜ್ಜಿ ರೊಟ್ಟಿ ಅಥವಾ ಬಿಳಿಜೋಳದ ರೊಟ್ಟಿ ಬರುತ್ತಲ್ಲ, ಅದು ಕಟ್ಟಿ ರೊಟ್ಟಿ ಈ ಮಜ್ಜಿಗಂಬ್ರ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಾನು ರೊಟ್ಟಿ ಮಜ್ಜಿಗಂಬ್ರ ಟೇಸ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಹೇಗಾಗಿದೆ ಅಂತ. ಸೂಪರ್ ಆಗಿದೆ. ಹುಳಿ ಹುಳಿ ಇರುತ್ತೆ, ತುಂಬ ಚೆನ್ನಾಗಾಗುತ್ತೆ. ನಿಮಗೂ ತೋರಿಸಿದ್ದೀನಿ, ನೀವು ಒಂದ್ಸರಿ ಮಾಡಿ ನೋಡಿ ಹೇಗಿರುತ್ತೆ ಅಂತ. ಟೇಸ್ಟ್ ಮಾಡಿ ತಿಂದು ಟೇಸ್ಟ್ ಹೇಳಿ, ಕಮೆಂಟ್ ಮಾಡಿ ನನಗೆ. ಸೂಪರಾಗಿದೆ. ಅಮ್ಮ ಜಾಸ್ತಿ ಮಾಡ್ತಾ ಇರ್ತಾರೆ ಊರಲ್ಲಿ. ನಾನು ಅಮ್ಮನ ಕೂಡ ಮಾಡಿಸಿದ್ದೀನಿ ಇವತ್ತು. ಮೊಸರು ಹುಳಿ ಆಗ್ಯದಂತ ಹೇಳ್ತಾರಲ್ಲ, ಇದ್ರಾಗ ಮೊಸರು ಉಳಿದಿದೆ ಅಂತೇಳಿ ಏನಾದ್ರು ಬಿಸಾಕೋದು ಮಾಡ್ತೀವಲ್ಲ, ಅದ್ರ ಬದಲು ಈ ಥರ ಮಜ್ಜಿಗೆ ಮಾಡಿದರೆ ಮಜ್ಜಿಗೆ ಅಂಬ್ರ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಹುಳಿನೇ ಇರಬೇಕಲ್ಲಮ್ಮ. ಫ್ರೆಂಡ್ಸ್, ನಾವೀಗ ಇವತ್ತು ನಮ್ಮದು ಆ್ಯನಿವರ್ಸರಿ ಇರೋದ್ರಿಂದ ನಾವು ರೆಸ್ಟೋರೆಂಟಿಗೆ ಹೋಗಿ ಅಲ್ಲೇ ಚಿಕ್ಕದಾಗಿ ಒಂದು ಕೇಕ್ ಕಟ್ ಮಾಡಿ ಊಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ರೀ, ಹೇಗೆ ಅನಿಸ್ತಾ ಇದೆ? 17 ವರ್ಷ ಆಯ್ತಲ್ಲ? 17 ವರ್ಷ ತುಂಬ ಹಾರಿಬಲ್ ಆ್ಯಕ್ಚುಲಿ. ಹೌದಾ? ತುಂಬ ಹಾರಿಬಲ್.
ತುಂಬ ಹಾರಿಬಲ್ ಇರುತ್ತೆ ಫ್ರೆಂಡ್ಸ್, ನಿಮಗೆ ಅದೆಲ್ಲ ಗೊತ್ತಿರುತ್ತೆ, ನಾನು ಹೇಳೋದೇನು ಬೇಡ. ಹಾಂ, ಅಂದರೆ ಈಗ ಒಂದು 2 ವರ್ಷ 3 ವರ್ಷ ಆಯ್ತೇನಂತ ಅನಿಸುತ್ತೆ. 17 ವರ್ಷ ನಾವು ಜರ್ನಿ ಆರಾಮಾಗಿ. ಹೆಂಗೆ ಅನಿಸ್ತದೆ? ಚೆನ್ನಾಗಿದೆ, ಚೆನ್ನಾಗಿದೆ. ಇನ್ನೊಂದು 18 ವರ್ಷ ಹಿಂಗೆ ಹೋಗ್ಬಿಡ್ಲಿ. ಮೇನ್ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಬೇಕಷ್ಟೇ ಅಲ್ವಾ? ಎಸ್, ದಟ್ ಈಸ್ ಇಂಪಾರ್ಟೆಂಟ್. ಮೇನ್ ಅದು. ರೆಡಿನಾ? ರೆಡಿ, ನಡೆಸೋಣ, ಹೋಗೋಣ. ಟೈಮ್ ಆಯಿತು. ನನಗೆ ನೀನು ನಿನಗೆ ನಾನು, ನನಗೆ ಸಿಕ್ಕ ಒಲವು ನೀನು, ಕೈಯ ಬಿಡದೆ ಇರು ಕೊನೆವರೆಗೆ. ಜಗವು ನೀನು, ಜೀವ ನೀನು, ದೈವ ಕೊಟ್ಟ ವರವು ನೀನು, ಬದುಕು ಪೂರ್ತಿ ದಿನ ಇರು ಜೊತೆಗೆ. ಹೆಸರು ಬರೆದ ಹಾಳೆಯ ಗೆಳೆಯ ನೀನೇ ಆಗಲಿ, ಹರಕೆ ಮಾಡಿ ಕೇಳುವೆ ಉಸಿರು ಜೊತೆಗೆ ಹೋಗಲಿ. ಜೊತೆಗಿರೋ ಪ್ರತಿದಿನ ಮಗುವಿನ ಮನಸ್ಸಿನ ನಗು ನಗುತ್ತಿರೋ ಹೊಸ ಕನಸಿನ ವರ ತಂದವನೇ. ಏನು ಬೇಕು ಕೇಳು ನೀನು, ತಂದು ನಾನು ಕೊಡ್ತೀನಿ ನಿಂಗೆಂದಿಗೂ. ರಾಜ ರಾಣಿ ನಾನು ನೀನು, ಯಾರ್ದು ದೃಷ್ಟಿ ತಾಕಲ್ಲ ನಮ್ಗೆಂದಿಗೂ. ಆಣೆ ಮಾಡಿ ಹೇಳುತ್ತೀನಿ, ನಿನ್ನ ಬಿಟ್ಟು ಹೋಗಲ್ಲ ಎಂದೆಂದಿಗೂ. ಸಾಯೋವರೆಗೂ ಹಿಂಗೆ ನಾನು ನಿನ್ನ ಜೋಡಿ ಇರ್ತೀನಿ ಎಂದೆಂದಿಗೂ. ನನಗೆ ನೀನು ನಿನಗೆ ನಾನು, ನನಗೆ ಸಿಕ್ಕ ಒಲವು ನೀನು, ಕೈಯ ಬಿಡದೆ ಇರು ಕೊನೆವರೆಗೆ. ಜಗವು ನೀನು, ಜೀವ ನೀನು, ದೈವ ಕೊಟ್ಟ ಅಂತಲ್ಲಮ್ಮ ಲೇಟಲ್ಲ. ಅಡೆ ನಿನಗೆ ಹಾಲು ಒಂದು ಅಲ್ಲ. ಫ್ರೆಂಡ್ಸ್, ಈ ವರ್ಷ ಆ್ಯನಿವರ್ಸರಿ ಸೆಲೆಬ್ರೇಷನ್ ರೆಸ್ಟೋರೆಂಟಿಗೆ ಹೋಗಿ ಕೇಕ್ ಕಟ್ ಮಾಡಿ ಊಟ ಮಾಡ್ಕೊಂಡು ಬಂದ್ವಿ. ಬರ್ತಾ ಆನ್ ದ ವೇ ಹಾಗೆ ಪಾನ್ ತೊಗೊಂಡು ಬಂದ್ವಿ. ಈ ವರ್ಷ ನಮ್ಮ ಜೊತೆ ಅಮ್ಮ ಕೂಡ ಇದ್ದಾರೆ. ತುಂಬಾ ಖುಷಿ ಆಯಿತು. ಈ ವ್ಲಾಗು ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನನ್ನ ಔಟ್ಫಿಟ್ ಬಂದು ಯೆಲ್ಲೋ ಕಲರ್ ಕುರ್ತಿ ಹಾಕಿದ್ದೀನಿ. ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ. ಬಟ್ ಇದು ಕಾಟನ್, ಮಲ್ಮಲ್ ಕಾಟನ್, ತುಂಬ ಚೆನ್ನಾಗಿದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ವೀಡಿಯೋಸ್ ನೋಡಿಲ್ಲ, ಹೋಗಿ ನನ್ನ ಹಳೆ ವೀಡಿಯೋಸ್ ನೋಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ. ಬಾಯ್, ಗುಡ್ ನೈಟ್.